ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ KCET ವಿದ್ಯಾರ್ಥಿಗಳು ಕೇಳ್ತಿರುವಂತ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ಬ್ರೋ ನನ್ನ ಒಂದು ರ್ಯಾಂಕ್ ಬಂದ್ಬಿಟ್ಟು ಜಾಸ್ತಿ ಇದೆ, ಹಾಗಿದ್ರೆ ಕಾಲೇಜ್ನ ಒಂದು ಫೀಸನ್ನು ಕೂಡ ಜಾಸ್ತಿ ಇರುತ್ತಾ ಅಂತ ಹೇಳ್ಬಿಟ್ಟು ಕೇಳ್ತಿದ್ರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಸೊ ಮೊದಲನೇದಾಗಿ ನಿಮ್ಮ ಒಂದು ರ್ಯಾಂಕ್ ಏನನ್ನ ಜಾಸ್ತಿ ಇತ್ತು ಅಂದ್ರೆ 60,000, 70,000, 80,000, 90,000, 1 ಲಕ್ಷ, ಸೊ ಈ ತರ ರ್ಯಾಂಕ್ ಏನನ್ನ ಇತ್ತು ಅಂತ ಹೇಳೋದಾದ್ರೆ ನಿಮ್ಮ ಒಂದು ಫೀಸನ್ನು ಕೂಡ ಕಾಲೇಜ್ ಫೀಸನ್ನು ಕೂಡ ಜಾಸ್ತಿ ಇರುತ್ತಾ. ಸೊ ಮೊದಲನೇದಾಗಿ ನಿಮ್ಗೆ ಇಲ್ಲಿ 2 ಆಪ್ಷನ್ ಇರುತ್ತೆ ಅಂತಾನೆ ಹೇಳ್ಬೋದು. ಇವಾಗ KCET ನ ಒಂದು ರಿಸಲ್ಟ್ ಬಂದ್ಬಿಟ್ಟಿದೆ. ಸೊ ನೀವು ಚೆಕ್ ಮಾಡಿಲ್ಲ ಅಂದ್ರೆ KE ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ರ್ಯಾಂಕ್ ಬಂದಾದ್ಮೇಲೆ ನಿಮ್ಗೆ ಆ ಒಂದು ರ್ಯಾಂಕಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಹೇಳೋದಾದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಇವಾಗ್ಲೂ ಕೂಡ ಹೋಗ್ಬೋದು, ಏನೂ ಟೈಮ್ ಆಗಿಲ್ಲ. ಒಂದು ವೇಳೆ ಏನೋ ನೀವು ಅನ್ಕೊಂಡಿರುವಂತ ಒಂದು ಕಾಲೇಜು ನನ್ನ ಒಂದು ರ್ಯಾಂಕಿಗೆ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಅದೇ ಕಾಲೇಜಿನಲ್ಲೇ ಓದಬೇಕು ಅಂದ್ರೆ ನೀವು ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗಬಹುದು. ಏನು ಜಾಸ್ತಿ ಅಮೌಂಟ್ ಆಗುತ್ತೆ ಬಿಟ್ರೆ ನಿಮ್ಗೆ ಅದೇ ಕಾಲೇಜೇ ಸಿಗುತ್ತೆ, ಆ ಒಂದು ಕಾಲೇಜ್ನಲ್ಲಿ ಮ್ಯಾನೇಜ್ಮೆಂಟ್ ಸೀಟ್ ಇತ್ತು ಅಂತ ಹೇಳೋದಾದ್ರೆ. ಸೊ ಎರಡನೇದಾಗಿ KCET ಮುಖಾಂತರನೇ ಹೋಗ್ತೀನಿ ಅಂತ ಹೇಳೋದಾದ್ರೆ, ಸಪೋಸ್ ನಿಮ್ಮ ಒಂದು ರ್ಯಾಂಕ್ ಬಂದ್ಬಿಟ್ಟು 80,000 ಅಂತ ಅನ್ಕೊಳ್ಳಿ, ಒಂದು ಅಂದಾಜು ಹೇಳ್ತಿದ್ದೀನಿ. ಸೊ ಒಂದು 80,000 ಅಂತ ಅನ್ಕೊಳ್ಳಿ. ಆ ಒಂದು 80,000ಕ್ಕೆ ನೀವು ಒಂದು ಕಾಲೇಜ್ ಲಿಸ್ಟ್ ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ನೀವು ಅನ್ಕೊಂಡಿರೋ ಕಾಲೇಜ್ 3,000, 4,000 ರ್ಯಾಂಕ್ ಇರುವಂತ ಒಂದು ಕಾಲೇಜ್ ನಿಮ್ಗೆ ಸಿಗೋದಿಲ್ಲ. 75,000, 80,000, ಸೊ 90,000, ಸೊ ಈ ಅರೌಂಡ್ ನಲ್ಲಿ ಅಂದ್ರೆ 70,000 ಇಂದ 90,000 ಒಳಗಡೆ ಯಾವ ಒಂದು ಒಳ್ಳೆ ಕಾಲೇಜು ಇದನ್ನ ನೀವು ರ್ಯಾಂಕ್ ಪಟ್ಟಿನಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ನೀವು ಕರೆಕ್ಟ್ ಆಗಿ ಆಡ್ ಮಾಡ್ಕೊಂಡು ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ ಎಷ್ಟಿತ್ತು, ಡ್ರಾಫ್ಟ್ ಇರುತ್ತೆ KE ವೆಬ್ಸೈಟ್ ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಲಾಸ್ಟ್ ಇಯರ್ನ ಒಂದು ಕಟ್ ಆಫ್ ಎಷ್ಟಿತ್ತು, ಈ ಇಯರ್ನ ಒಂದು ಕಟ್ ಆಫ್ ಎಷ್ಟು ಬರಬಹುದು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ನೀವು ಅಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿನಲ್ಲಿ ಕರೆಕ್ಟಾಗಿ ನೀವು ಏನೋ ಆಪ್ಷನ್ಸ್ನ ಎಂಟರ್ ಮಾಡಿಬಿಟ್ಟು ಕಾಲೇಜಸ್ನ ಆ್ಯಡ್ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ಫಸ್ಟ್ ಕೌನ್ಸಿಲಿಂಗ್ ನಲ್ಲಿ ಗೊತ್ತಾಗ್ಬಿಡುತ್ತೆ ಒಂದು ಕಾಲೇಜ್ ನಿಮ್ಗೆ ಸಿಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಸೊ ಒಂದು ವೇಳೆ ನೀವು ಇದು ಯಾವುದು ಬೇಡ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ತೀನಿ ಅಂದ್ರೂ ಕೂಡ ನಡೆಯುತ್ತೆ. ಒಂದು ವೇಳೆ ಫಸ್ಟ್ ರೌಂಡ್ ಆಫ್ ಕೌನ್ಸಿಲಿಂಗ್ ನಲ್ಲೂ ಕೂಡ ನಿಮ್ಗೆ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳೋದಾದ್ರೆ ಸೆಕೆಂಡ್ ರೌಂಡ್ ಆಫ್ ಕೌನ್ಸಿಲಿಂಗ್, ಥರ್ಡ್ ರೌಂಡ್ ಆಫ್ ಕೌನ್ಸಿಲಿಂಗು ಕೂಡ ನೀವು ಅಟೆಂಡ್ ಮಾಡಬಹುದು. ಇಲ್ಲ ಗುರು ನನಗೆ ಬೇಡವೇ ಬೇಡ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೋಗ್ಬೋದು. ಇಷ್ಟು ನಿಮ್ಗೆ ಇಲ್ಲಿ ಆಪ್ಷನ್ ಇರುತ್ತೆ ಅಂತ ಹೇಳ್ಬೋದು. ಎಲ್ಲ ನಿಮ್ಮ ಕೈನಲ್ಲಿ ಇರುತ್ತೆ, ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಒಟ್ಟಿನಲ್ಲಿ ಫೀಸ್ ಜಾಸ್ತಿ ಇರುತ್ತಾ ಅಂತ ಹೇಳೋದಾದ್ರೆ ಇದು ಫೀಸ್ ಮೇಲೆ ಬರೋದಿಲ್ಲ. ಏನಕ್ಕಂದ್ರೆ ನೀವು ಆ ಒಂದು ಕಾಲೇಜ್ಗೆ ಹೋಗಿ ಸೇರ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫೀಸು KCET ಮುಖಾಂತರನೇ ಹೋಗಿದ್ದೀರಾ ಅಂದ್ರೆ ನಾರ್ಮಲ್ ಆಗಿ ಆ ಒಂದು ರ್ಯಾಂಕಿಗೆ ಎಷ್ಟಿರುತ್ತೋ ಅಷ್ಟೇ ನಿಮಗೆ ಫೀಸ್ ಇರುತ್ತೆ. ತಲೆ ಕೆಡ್ಸ್ಕೊಳ್ಳೋಂಥ ಒಂದು ಅವಶ್ಯಕತೆ ಇಲ್ಲ. ಏನು ಜಾಸ್ತಿ ಇರುತ್ತೆ ಮ್ಯಾನೇಜ್ಮೆಂಟ್ ಸೀಟ್ಗಿಂತ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ, ಆ ಥರ ಏನೂ ಇಲ್ಲ. ಮ್ಯಾನೇಜ್ಮೆಂಟ್ ಸೀಟಲ್ಲಿ ಎಷ್ಟಿರುತ್ತೋ ಅದು 2x ಕಮ್ಮಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಜಾಸ್ತಿ ಇರೋದಿಲ್ಲ. ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಆಪ್ಷನ್ ಎಂಟ್ರಿ ಬಿಟ್ಟಿದ ತಕ್ಷಣ ಫಸ್ಟ್ ಆಪ್ಷನ್ ಎಂಟ್ರಿ ಮಾಡಿ. ಯಾಕಂದ್ರೆ ಎಕ್ಸಾಮ್ ಬರೆದು ನೀವು 60-70,000 ರ್ಯಾಂಕ್ ತೊಗೊಂಡಿದ್ದೀರಾ ಅಂದ್ರೆ ಅದು ಕಮ್ಮಿನೇ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ, ಓಕೆನಾ. ಸೊ ಬಟ್ ಆದ್ರೆ ನೀವು ಒಳ್ಳೆ ರ್ಯಾಂಕ್ನ ತೊಗೊಂಡಿದ್ದೀರಾ, 60-70,000ಕ್ಕೂ ಕೂಡ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೆ ನಿಮಗೆ. ಸೊ ಆ ಒಂದು ಕಾಲೇಜ್ನಲ್ಲಿ ಫೀಸ್ ಎಷ್ಟಿದೆ ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಡೀಟೇಲ್ ಆಗಿ ಒಂದು ನೋಟ್ ಮಾಡಿಕೊಂಡು ಅದಾದ್ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಂತ ಹೇಳೋದಾದ್ರೆ ನಿಮ್ಗೆ ಆ ಒಂದು ಕಾಲೇಜ್ ಸಿಗುತ್ತೆ, ಓಕೆನಾ. ಸೊ ನಿಮ್ಗೆ ಇನ್ನೇನ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಮತ್ತೆ ನೀವು ಎಷ್ಟು ರ್ಯಾಂಕ್ನ ತೆಗೆದಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.